ಈ ವರ್ಷದ ಐಪಿಎಲ್ನಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ಸಿಬಿ ತಂಡ ಕಳೆದ 2 ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಟೂರ್ನಿಯಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಿದೆ. ಆರ್ಸಿಬಿ ತಂಡವು 10 ಪಂದ್ಯದಲ್ಲಿ 3 ಪಂದ್ಯವನ್ನು ಗೆಲ್ಲುವ ಮೂಲಕ 6 ಅಂಕವನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಆದರೆ ಉಳಿದಿರುವ 4 ಪಂದ್ಯವನ್ನು ಗೆದ್ದರೆ ಆರ್ಸಿಬಿ ತಂಡ ಒಟ್ಟು 14 ಅಂಕವನ್ನು ಪಡೆದುಕೊಳ್ಳಲಿದ್ದು ಪ್ಲೇ ಆಫ್ಗೆ ಹೋಗುವ ಅವಕಾಶವೂ ಸಹ ಸಿಗಬಹುದು. ಆದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಈಗಾಗಲೇ 16 ಅಂಕ ಪಡೆದುಕೊಂಡಿದ್ದು 4 ಪಂದ್ಯದಲ್ಲಿ 1 ಪಂದ್ಯವನ್ನು ಗೆದ್ದರೆ ಪ್ಲೇ ಆಫ್ಗೆ ಹೋಗುವುದು ಕನ್ಫರ್ಮ್ ಆಗಲಿದೆ. ಆದರೆ ಉಳಿದಿರುವ ಕೆಕೆಆರ್, ಎಲ್ಎಸ್ಜಿ, ಎಸ್ಆರ್ಎಚ್ ತಂಡಗಳು 10 ಪಂದ್ಯದಲ್ಲಿ ತಲಾ 12 ಅಂಕವನ್ನು ಪಡೆದುಕೊಂಡಿದ್ದು ಇನ್ನು 4 ಪಂದ್ಯಗಳು ಬಾಕಿ ಉಳಿದಿದೆ. ಆದರೆ ಈ 3 ತಂಡದಲ್ಲಿ ಒಂದು ತಂಡ 4 ಪಂದ್ಯದಲ್ಲಿ 3 ಪಂದ್ಯವನ್ನು ಸೋಲಬೇಕು. ಸಿಎಸ್ಕೆ ತಂಡ 4 ಪಂದ್ಯದಲ್ಲಿ 2 ಪಂದ್ಯವನ್ನು ಸೋಲಬೇಕು ಹಾಗೂ ಡಿಸಿ ತಂಡ 3 ಪಂದ್ಯದಲ್ಲಿ 2 ಪಂದ್ಯವನ್ನು ಸೋತರೆ ಆರ್ಸಿಬಿ ತಂಡ ಉಳಿದಿರುವ 4 ಪಂದ್ಯವನ್ನು ಗೆಲುವು ಸಾಧಿಸಿ ರನ್ ರೇಟ್ ಹೆಚ್ಚಿಸಿಕೊಂಡರೆ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಹೋಗಲಿದೆ. ಆರ್ಸಿಬಿ ಮುಂದಿನ ಪಂದ್ಯ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಲಿದ್ದು ಈ ಪಂದ್ಯದಲ್ಲಿ ಯಾರು ಗೆಲ್ಲಲಿದ್ದಾರೆ ಎಂದು ಕಾಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.